ವರ್ಷ ಭವಿಷ್ಯ 2024 ಮೀನರಾಶಿಯವರಿಗೆ ಯಾವ ರೀತಿ ಇರ್ತದೆ ಈ ವರ್ಷ ಅಂತ ವಿಚಾರ. ಮೀನದಲ್ಲಿ ರಾಹು ಬಂದು ಒಂದು ತಿಂಗಳಾಗಿದೆ ಅಷ್ಟೇ. ಇನ್ನೂ 1.5 ವರ್ಷ ರಾಹುವಿನ ಜನ್ಮ ಸಂಚಾರ ಇರ್ತದೆ. ಅದು ಸ್ವಲ್ಪ ಯೋಗವೂ ಹೌದು, ಸ್ವಲ್ಪ ಜಾಸ್ತಿ ದೋಷವೂ ಹೌದು ಅಂತ ಈ ಹಿಂದೆಯೂ ಹೇಳಿದ್ದೇನೆ. ಹಾಗಾಗಿ ಮೀನರಾಶಿಯವರು ಎಲ್ಲರಿಗಿಂತ ಹೆಚ್ಚು ಮಾನಸಿಕ ಒಂದು ದುವಿಧದಲ್ಲಿ ಇರ್ತಕ್ಕಂತಹ ವರ್ಷವಾಗ್ತದೆ ಇದು. ಹಾಗಾಗಿ ಹಲವು ಆಲೋಚನೆಗಳಿಂದ ಆಶೆಗಳು ಉಂಟಾಗ್ತದೆ, ಚಿಂತೆಗಳು ಉಂಟಾಗ್ತದೆ. ಚಿಂತೆ ಆಶೆಗಳಿಂದ ಮಾನಸಿಕ ಇಂಬ್ಯಾಲೆನ್ಸ್ ಉಂಟಾಗ್ತದೆ. ಹಾಗಾಗಿ ಏನು ಮಾಡಬೇಕು, ಆಲೋಚನೆಯನ್ನು ಕಂಟ್ರೋಲ್ ಮಾಡಬೇಕು ಅಂತ ಅರ್ಥ. ಅದಕ್ಕೆ ವಿವಿಧ ಓವರ್ ಥಿಂಕಿಂಗ್ ಅಂತ ಏನು ಹೇಳ್ತೇವೆ, ಅದು ಆಲೋಚನೆ. ಅತಿಯಾಗಿರ್ತಕ್ಕಂತಹ ಚಿಂತೆ, ವಿಷಯ ಸಂಗ್ರಹವನ್ನು ಬುದ್ಧಿಯಲ್ಲಿ ಮಾಡ್ತಕ್ಕಂಥದ್ದನ್ನು ಸ್ವಲ್ಪ ನೀವು ಕಡಿಮೆ ಮಾಡ್ತಾ ಹೋದರೆ ಈ ವರ್ಷವು ಸ್ವಲ್ಪ ಒಳ್ಳೆಯದಾಗ್ತದೆ. ಇಲ್ಲ ಅಂದರೆ ಮಾನಸಿಕವಾಗಿರ್ತಕ್ಕಂತಹ ದೋಷಗಳಲ್ಲಿ ಕಾಲ ಕಳಿಬೇಕಾಗ್ತದೆ. ಎಚ್ಚರಿಕೆ, ಜಾಗ್ರತೆ ಇರಲಿ. ಸ್ವಲ್ಪ ಯೋಗ ಮಾಡ್ತಕ್ಕಂಥದ್ದು, ಧ್ಯಾನ, ಮೌನವಾಗಿರ್ತಕ್ಕಂಥದ್ದು, ಬೆಟ್ಟದಲ್ಲಿ ಇರತಕ್ಕಂತಹ ಅಮ್ಮನವರ ಕ್ಷೇತ್ರಗಳು, ಅಂತಹ ಚಾಮುಂಡೇಶ್ವರಿ ಇರಬಹುದು ಉದಾಹರಣೆಗೆ, ಅಂತ ಅಲ್ಲಿ ಹೋಗಿ ಆಗಾಗ ಧ್ಯಾನವನ್ನು ಮಾಡೋದು, ಅಮ್ಮನವರ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ಮನೆಯಲ್ಲಿ ದುರ್ಗಾ ದೀಪ ನಮಸ್ಕಾರವನ್ನು ಮಾಡಿಸ್ತಕ್ಕಂಥದ್ದು, ಈ ರೀತಿಯ ವಿಶೇಷ ದುರ್ಗಾ ದೇವಿಯ ಸೇವೆಯನ್ನು. ಯಾಕಂದರೆ ವ್ಯಯದಲ್ಲಿ ಶನಿ, ಜನ್ಮದಲ್ಲಿ ರಾಹು, ಆರೋಗ್ಯವೂ ಕೆಟ್ಟೀತು. ಹಾಗಾಗಿ ಆದಷ್ಟು ಜಾಗ್ರತೆಯಾಗಿ ಇರಬೇಕಾಗಿರ್ತಕ್ಕಂತಹ ವರ್ಷ 2024 ಮೀನರಾಶಿಯವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.